ಹಾಗೆ ಜಂತರ್ ಮಂತರ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಮೊನ್ನೆ ಸಂಸತ್ತು ಚಲೋ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಪ್ರತಿಭಟನಾಕಾರರ ದೃಶ್ಯ, ವಿಧ್ವಂಸಕ ಕೃತ್ಯಗಳು ಸೆರೆಯಾಗಿದೆ. ಕಲ್ಲು ತೂರಾಟ, ವಿಧ್ವಂಸ ಕೃತ್ಯಕ್ಕೆ ಪ್ಲಾನ್ ಮಾಡ್ತಾ ಇರೋದು ಎಲ್ಲ ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಇವ್ರು ಯಾವ ಸೀಮೆ ಪ್ರತಿಭಟನಾಕಾರರು? ಇವರು ವರ್ತನೆಗೂ ಇವರ ಡಿಮ್ಯಾಂಡಿಗೂ ಸಂಬಂಧನೇ ಇಲ್ವಲ್ಲ ಅಂತ ಅನಿಸಿ ಬಿಡುತ್ತೆ. ಸಿಸಿಟಿವಿಯಲ್ಲಿ ಕೆಲ ಸಾಕ್ಷ್ಯಗಳು ಸಿಗ್ತಾ ಇದೆ. ಡೀಟೇಲ್ಸನ್ನು ಕೊಡ್ತೀವಿ ನಿಮಗೆ. ಬ್ಯಾರಿಕೇಡ್ ಮೇಲಿಂದ ಜಿಗಿದ್ರು. ಅಫ್ಕೋರ್ಸ್ ಯಾಕೆ ಜಿಗಿದ್ರು ಅಂತ ಹೇಳಿದ್ರೆ, ಜಂತರ್ ಮಂತರ್ನಿಂದ ಅವ್ರಿಗೆ ಸಂಸತ್ ಚಲೋ ಮಾರ್ಗ ಇತ್ತಲ್ಲ, ಆ ಮಾರ್ಗವನ್ನು ಬಂದ್ ಮಾಡಿದ್ರು. ಅಲ್ಲಿಂದ ಅವರು ದಾಟ್ಕೊಂಡು ಬರಬೇಕಾಗಿತ್ತು. ಹೀಗಾಗಿ ಆ ಬ್ಯಾರಿಕೇಡ್ಗಳನ್ನು ತಳ್ಳಿ ಅದ್ರ ಮೇಲೆ ಎಗರಿ ಜಂಪ್ ಮಾಡಿಕೊಂಡು ಬರ್ತಾ ಇರುವಂತಹ ದೃಶ್ಯ. ಇದು ಪ್ರತಿಭಟನಾಕಾರರ ಸಹಜ ಸಿಟ್ಟು, ರೈಸಿನ ರಸ್ತೆಯಲ್ಲಿ ಕಂಡು ಬಂದ ಸಿಟ್ಟು. ಬಟ್ ಇದನ್ನು ಮೀರಿದ ಕೆಲವು ದೃಶ್ಯಾವಳಿಗಳು ಇದಾವೆ, ಅದನ್ನು ತೋರಿಸ್ತೀವಿ. ಪಾಲಿಕಾ ಬಜಾರ್ನಲ್ಲಿ ಏನಿದೆ ಚಿತ್ರಣ ಅನ್ನೋದನ್ನ ಕೂಡ ಹೇಳ್ತೀವಿ. ಕಲ್ಲು ತೂರಾಟ, ಸಾರ್ವಜನಿಕ ಆಸ್ತಿ ಪಾಸ್ತಿ ಮೇಲೆ ಆಗಿರುವಂತಹ ಸಂದರ್ಭ ಮತ್ತು ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಗುರಿಯಾಗಿಸ್ಕೊಂಡು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೈಗೆ ಸಿಕ್ಕಿದ ಎಲ್ಲವನ್ನ, ಕೆಲವರಂತೂ ಸೈಜ್ ಕಲ್ಲಿನ ಸಮೇತ ಬಂದ್ರು, ಕೆಲವರು ಸಣ್ಣ ಸಣ್ಣ ಕಲ್ಲಿನ ಸಮೇತ ಬಂದ್ರು. ಏನ್ ಮಾಡೋದಕ್ಕೆ ಬಂದಿದ್ರು? ಪ್ರತಿಭಟನಾಕಾರರ ಕೈಯಲ್ಲಿ ಇವೆಲ್ಲ ಯಾಕೆ ಬಂತು, ಹೇಗೆ ಬಂತು ಅಂತ. ಸೊ ಪೂರ್ವ ತಯಾರಿಗಳಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಸಂಸತ್ ರಸ್ತೆಯಲ್ಲಿ ಸೆಕ್ಯೂರಿಟಿ ಹೇಗೆ ದೊಡ್ಡ ಮಟ್ಟಿಗೆ ನಿಂತಿತ್ತು, ತಡೆಯೋ ಪ್ರಯತ್ನವನ್ನ ಮಾಡೋದಕ್ಕಿದ್ರು ಪೊಲೀಸರು. ಆದ್ರೂ ಅವರೆಲ್ಲರನ್ನ ಮೀರಿ ಸಂಸತ್ ಕಡೆಗೆ ನುಗ್ಗೋ ಪ್ರಯತ್ನವನ್ನ ಹೇಗೆ ಪ್ರತಿಭಟನಾಕಾರರು ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಸಂಸತ್ ರಸ್ತೆ ಇದೆಯಲ್ಲ, ಇದು ಹೈಲಿ ಸೆನ್ಸಿಟಿವ್ ರಸ್ತೆ. ನಿಷೇಧಿತ ರಸ್ತೆಯಲ್ಲಿ ಸೆಕ್ಯೂರಿಟಿ ಬ್ರೀಚ್ ಮಾಡೋ ಕೆಲಸ ಕೂಡ ಆಯ್ತು ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ತಮ್ಮ ಸಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶಾಂತಿಯುತ ದಾರಿ ಇತ್ತು. ಕಲ್ಲು ತೂರಾಟಗಳನ್ನು ನೋಡ್ತಾ ಇದೆಯಾ, ಕಲ್ಲು ಸಂಗ್ರಹ, ಪೊಲೀಸರ ವಾಹನದ ಗಾಜುಗಳನ್ನ ಜಖಂ ಮಾಡ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಾ. ಈ ಪೊಲೀಸ್ ವಾಹನ ಏನು ಅಕ್ರಮ ಮಾಡಿರ್ಲಿಲ್ಲ, ಆದ್ರೂ ಪಬ್ಲಿಕ್ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡಿದ್ದು ಭಯ ಉತ್ಪಾದನೆಯ ಭಾಗ ಅಲ್ವಾ. ಇದು ಯಾವ ಸೀಮೆ ಪ್ರೊಟೆಸ್ಟ್? ಇದನ್ನ ಪ್ರೊಟೆಸ್ಟ್ ಅಂತಾರ? ಈ ದೃಶ್ಯ ನೋಡ್ತಾ ಇದ್ದೀರಾ.